ವಿದ್ಯಾರ್ಥಿನಿಯರೇ, ಕಳೆದ ತರಗತಿಯಲ್ಲಿ ಅಥವಾ ಕಳೆದ ವಿಡಿಯೋದಲ್ಲಿ ನಾವು ಸೀಮಾಂತ ಉತ್ಪಾದಕತೆಯ ಹಂಚಿಕೆ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೀಮಾಂತ ಉತ್ಪಾದಕತೆಯ ಹಂಚಿಕೆ ಸಿದ್ಧಾಂತದ ದೋಷಗಳು ಅಥವಾ ಟೀಕೆಗಳನ್ನು ನೋಡೋ ಸಂದರ್ಭದಲ್ಲಿ ಅದು ಅನೇಕ ರೀತಿಯಂತಹ ತಂದೆಯಂತಹ ಲೋಪದೋಷಗಳನ್ನು ಹೊಂದಿರತಕ್ಕಂಥದ್ದನ್ನು ಅನೇಕ ಆಧುನಿಕ ಅರ್ಥಶಾಸ್ತ್ರಜ್ಞರು ಗುರುತಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸೀಮಾಂತ ಉತ್ಪಾದಕತೆಯ ಹಂಚಿಕೆ ಸಿದ್ಧಾಂತ ಕೇವಲ ಉತ್ಪಾದನಾಂಗಗಳ ಬೇಡಿಕೆಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡಿ ಪೂರೈಕೆಯ ಅಂಶವನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಸೀಮಾಂತ ಉತ್ಪಾದಕತೆಯ ಹಂಚಿಕೆ ಸಿದ್ಧಾಂತದ ಒಂದು ಪ್ರಮುಖವಾದಂತಹ ಲೋಪದೋಷ ಆಗಿರುತ್ತೆ. ಆ ಸಿದ್ಧಾಂತದ ಲೋಪದೋಷವನ್ನು ಹೋಗಲಾಡಿಸಿ ಈ ಒಂದು ಹಂಚಿಕೆ ಅಥವಾ ವಿತರಣೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಸಿದ್ಧಾಂತವನ್ನು ಪ್ರಚುರಪಡಿಸ್ತಕ್ಕಂತಹ ನಿಟ್ಟಿನಲ್ಲಿ ಅನೇಕ ಆಧುನಿಕ ಅರ್ಥಶಾಸ್ತ್ರಜ್ಞರು ಪ್ರಯತ್ನಿಸಿದ್ದಾರೆ. ಅದರ ಪ್ರಯತ್ನದ ಫಲವಾಗಿ ಈ ಸೀಮಾಂತ ಉತ್ಪಾದಕತೆಯ ಹಂಚಿಕೆಯ ಸಿದ್ಧಾಂತಕ್ಕೆ ಪರ್ಯಾಯವಾಗಿ ಆಧುನಿಕ ವಿತರಣೆ ಸಿದ್ಧಾಂತ ಅಥವಾ ಆಧುನಿಕ ಹಂಚಿಕೆಯ ಸಿದ್ಧಾಂತ ಅನ್ನುವಂಥದ್ದು ಉಗಮಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗಾದರೆ ಈ ಸಿದ್ಧಾಂತವನ್ನು ಅನೇಕ ಆಧುನಿಕ ಅರ್ಥಶಾಸ್ತ್ರಜ್ಞರು ಪ್ರತಿಪಾದಿಸಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ನಾವು ಆಧುನಿಕ ವಿತರಣೆ ಸಿದ್ಧಾಂತ ಅಥವಾ ವಿತರಣೆಯ ಆಧುನಿಕ ಸಿದ್ಧಾಂತ ಅಂತಲೇ ಕರೆಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇಂಗ್ಲೀಷ್ನಲ್ಲಿ ನಾವು ಮಾಡರ್ನ್ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಕರಿತೀವಿ. ಅದನ್ನೇ ಕನ್ನಡದಲ್ಲಿ ವಿತರಣೆಯ ಆಧುನಿಕ ಸಿದ್ಧಾಂತ ಅಂತೇಳಿ ಕರೆಯುವಂಥದ್ದು. ಹಾಗಾದರೆ ಈ ಸಿದ್ಧಾಂತದ ಸಾರಾಂಶ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಮಾರುಕಟ್ಟೆಯಲ್ಲಿ ಸರಕುಗಳ ಬೇಡಿಕೆ ಮತ್ತು ಪೂರೈಕೆಯಿಂದಾಗಿ ಹೇಗೆ ಸರಕಿನ ಬೆಲೆ ನಿರ್ಧಾರ ಆಗುತ್ತೋ ಅದೇ ರೀತಿಯಲ್ಲಿ ಉತ್ಪಾದನಾಂಗಗಳಿಗಿರುವಂತಹ ಬೇಡಿಕೆ ಮತ್ತು ಉತ್ಪಾದನಾಂಗಗಳ ಪೂರೈಕೆಯಿಂದ ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಆಗುತ್ತೆ ಅಥವಾ ಅವುಗಳಿಗೆ ಪ್ರತಿಫಲ ನಿರ್ಧಾರ ಆಗುತ್ತೆ ಎನ್ನುವಂಥದ್ದೇ ಈ ಸಿದ್ಧಾಂತದ ಸಾರಾಂಶ ಆಗಿರುತ್ತೆ. ಅಂದ್ರೆ ಸೀಮಾಂತ ಉತ್ಪಾದಕತೆಯ ಹಂಚಿಕೆ ಸಿದ್ಧಾಂತ ಕೇವಲ ಬೇಡಿಕೆ ಭಾಗವನ್ನು ಅಷ್ಟೇ ಪರಿಗಣಿಸಿ ಪೂರೈಕೆ ಭಾಗವನ್ನು ನಿರ್ಲಕ್ಷಿಸಿತ್ತು. ಆದರೆ ಈ ಸಿದ್ಧಾಂತ ಬೇಡಿಕೆ ಮತ್ತು ಪೂರೈಕೆ ಅಂಶಗಳೆರಡನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಳುವುದರ ಮೂಲಕ ಮಾರುಕಟ್ಟೆಯಲ್ಲಿ ಒಂದು ಸರಕಿನ ಬೆಲೆ ಹೇಗೆ ನಿರ್ಧಾರ ಆಗುತ್ತೋ ಅದೇ ರೀತಿಯಲ್ಲಿ ಉತ್ಪಾದನಾಂಗಗಳಿಗೂ ಕೂಡ ಅವುಗಳ ಬೇಡಿಕೆ ಮತ್ತು ನೀಡಿಕೆಯ ಒತ್ತಡದಿಂದಾಗಿ ಅವುಗಳ ಪ್ರತಿಫಲ ಅಥವಾ ಬೆಲೆ ನಿರ್ಧಾರ ಆಗುತ್ತೆ ಎನ್ನುವಂಥದ್ದು ಈ ಸಿದ್ಧಾಂತದ ಸಾರಾಂಶ ಆಗಿರುತ್ತೆ. ಹಾಗಾದರೆ ಈ ವಿತರಣೆಯ ಆಧುನಿಕ ಸಿದ್ಧಾಂತವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಥವಾ ಆ ಒಂದು ಸಿದ್ಧಾಂತದ ಪ್ರಕಾರ ಉತ್ಪಾದನಾಂಗಗಳ ಒಂದು ಸಮತೋಲನ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದಾಗ ಇಲ್ಲಿ ಎರಡು ಅಂಶಗಳನ್ನು ಕೂಡ ಪ್ರತ್ಯೇಕವಾಗಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅಂದ್ರೆ ಈ ಸಿದ್ಧಾಂತ ಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ಉತ್ಪಾದನಾಂಗಗಳ ಬೇಡಿಕೆ ಮತ್ತೆ ಉತ್ಪಾದನಾಂಗಗಳ ಪೂರೈಕೆ, ಈ ಎರಡು ಅಂಶಗಳನ್ನು ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡಿ ಹೇಗೆ ಉತ್ಪಾದನಾಂಗಗಳ ಬೇಡಿಕೆ ನಿರ್ಧಾರ ಆಗುತ್ತೆ, ಹೇಗೆ ಉತ್ಪಾದನಾಂಗಗಳ ಪೂರೈಕೆ ನಿರ್ಧಾರ ಆಗುತ್ತೆ, ಆನಂತರದಲ್ಲಿ ಈ ಬೇಡಿಕೆ ಮತ್ತು ಪೂರೈಕೆಗಳೆರಡೂ ಸೇರಿ ಹೇಗೆ ಈ ಒಂದು ಉತ್ಪಾದನಾಂಗಗಳ ಪ್ರತಿಫಲವನ್ನ ಅಥವಾ ಅವುಗಳಿಗೆ ಬೆಲೆಯನ್ನು ನಿರ್ಧಾರ ಮಾಡ್ತೇವೆ ಅನ್ನುವಂಥ ವಿಷಯವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಉತ್ಪಾದನಾಂಗಗಳ ಬೇಡಿಕೆಯನ್ನು ನೋಡೋಣ. ನೋಡಿ, ಉತ್ಪಾದನಾಂಗಗಳ ಬೇಡಿಕೆ ಸಾಮಾನ್ಯವಾಗಿ ನೇರ ಬೇಡಿಕೆಯಾಗಿರುವುದಿಲ್ಲ. ಏಕೆ ಅಂತ ಹೇಳಿದ್ರೆ ಉತ್ಪಾದನಾಂಗಗಳು ಉತ್ಪಾದಿಸುವಂತಹ ಸರಕುಗಳಿಗೆ ಬೇಡಿಕೆ ಇರೋ ಕಾರಣದಿಂದಾಗಿ ಉತ್ಪಾದನಾಂಗಗಳಿಗೆ ಬೇಡಿಕೆ ಇರುತ್ತೆಯೇ ಹೊರತು ಒಂದು ವೇಳೆ ಅವುಗಳೇನಾದರೂ ಸರಕಿನ ಉತ್ಪಾದನೆಗೆ ಸಹಕಾರಿ ಅಲ್ಲದೇ ಇದ್ದಿದ್ರೆ ಉತ್ಪಾದನಾಂಗಗಳಿಗೆ ನೇರವಾದ ಬೇಡಿಕೆ ಇರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಉತ್ಪಾದನಾಂಗಗಳ ಬೇಡಿಕೆಯನ್ನು ನಾವು ಅವತರಿಸಿದ ಬೇಡಿಕೆ ಅಥವಾ ಡಿರೈವ್ಡ್ ಡಿಮಾಂಡ್ ಅಂತೇಳಿ ಕರಿತೀವಿ. ಇಲ್ಲಿ ಡಿರೈವ್ಡ್ ಡಿಮಾಂಡ್ ಅಥವಾ ಅವತರಿಸಿದ ಬೇಡಿಕೆ ಅಂತ ಹೇಳಿದ್ರೆ, ನೋಡಿ, ಉತ್ಪಾದನಾಂಗಗಳು ಉತ್ಪಾದಿಸುವಂತಹ ಸರಕುಗಳಿಗೆ ಬೇಡಿಕೆ ಇರೋ ಕಾರಣದಿಂದಾಗಿ ಉತ್ಪಾದನಾಂಗಗಳಿಗೆ ಬೇಡಿಕೆ ಇರೋದ್ರಿಂದ ಇಂತಹ ಬೇಡಿಕೆಯನ್ನು ನಾವು ಅವತರಿಸಿದ ಬೇಡಿಕೆ ಅಂತೇಳಿ ಕರಿತೀವಿ. ಇಲ್ಲಿ ಅವತರಿಸಿದ ಬೇಡಿಕೆ ಅಂತಂದ್ರೆ ಉತ್ಪಾದನಾಂಗಗಳಿಗೆ ನೇರ ಬೇಡಿಕೆ ಅಲ್ಲ, ಅದಕ್ಕೆ ಬದಲಾಗಿ ಅವುಗಳಿಗಿರುವಂತಹ ಪರೋಕ್ಷ ಬೇಡಿಕೆ ಅಂತೇಳಿ ಅರ್ಥ. ಅಂದ್ರೆ ಉತ್ಪಾದನಾಂಗಗಳು ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ಭಾಗಿಯಾಗೋ ಕಾರಣದಿಂದಾಗಿ ಉತ್ಪಾದನಾಂಗಗಳಿಗೆ ಬೇಡಿಕೆ ಬರುತ್ತೆ. ಅದನ್ನೇ ನಾವು ಅವತರಿಸಿದ ಬೇಡಿಕೆ ಅಂದ್ರೆ ಇಲ್ಲಿ ಸರಕುಗಳ ಬೇಡಿಕೆಯ ಪರಿಣಾಮವಾಗಿ ಉತ್ಪಾದನಾಂಗಗಳಿಗೆ ಬೇಡಿಕೆ ಬಂದುದರಿಂದ ಇದಕ್ಕೆ ನಾವು ಅವತರಿಸಿದ ಬೇಡಿಕೆ ಅಥವಾ ಡಿರೈವ್ಡ್ ಡಿಮಾಂಡ್ ಅಂತ ಹೇಳಿ ಕರೀತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಈ ಉತ್ಪಾದನಾಂಗಗಳ ಬೇಡಿಕೆ ಹೇಗೆ ನಿರ್ಧಾರ ಆಗುತ್ತೆ ಅಂತ ನಾವು ನೋಡ್ಲಿಕ್ಕೆ ಹೋದಾಗ ಸಾಮಾನ್ಯವಾಗಿ ಉತ್ಪಾದನಾಂಗಗಳ ಬೇಡಿಕೆ ಅನ್ನುವಂಥದ್ದು ಅನೇಕ ಅಂಶಗಳನ್ನ ಇಲ್ಲಿ ಅವಲಂಬಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿರುತ್ತೆ. ಅಂದ್ರೆ ಅನೇಕ ಅಂಶಗಳಿಂದ ಅದು ನಿರ್ಧಾರ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಮೊದಲನೇದಾಗಿ ನಾವು ಹೇಳೋದಾದ್ರೆ ಉತ್ಪಾದನಾಂಗಗಳ ಬೇಡಿಕೆ ಈಗಾಗಲೇ ನಿಮಗೆ ಹೇಳಿದ್ರೆ ನೇರ ಬೇಡಿಕೆ ಆಗಿರದೆ ಪರೋಕ್ಷ ಬೇಡಿಕೆ ಆಗಿರೋ ಕಾರಣದಿಂದಾಗಿ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗಿದ್ರೆ ಉತ್ಪಾದನಾಂಗಗಳಿಗೂ ಕೂಡ ಬೇಡಿಕೆ ಹೆಚ್ಚಾಗಿರುತ್ತೆ. ಅಂದ್ರೆ ಯಾವ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೋ ಆ ಸರಕನ್ನು ಉತ್ಪಾದಿಸುವಂತ ಉತ್ಪಾದನಾಂಗಗಳಿಗೂ ಕೂಡ ಬೇಡಿಕೆ ಹೆಚ್ಚಾಗುತ್ತೆ ಅಂತೇಳಿ ಅರ್ಥ. ಹಾಗಾಗಿ ಉತ್ಪಾದನಾಂಗಗಳ ಬೇಡಿಕೆ ಸಾಮಾನ್ಯವಾಗಿ ಅವುಗಳು ಉತ್ಪಾದಿಸುವ ಸರಕಿನ ಬೇಡಿಕೆಯನ್ನು ಪ್ರಧಾನವಾಗಿ ಅವಲಂಬಿಸಿರುತ್ತೆ. ಸರಕುಗಳಿಗೆ ಬೇಡಿಕೆ ಹೆಚ್ಚಾಗಿದ್ರೆ ಉತ್ಪಾದನಾಂಗಗಳಿಗೂ ಕೂಡ ಬೇಡಿಕೆ ಜಾಸ್ತಿ ಆಗುತ್ತೆ. ಸರಕಿನ ಬೇಡಿಕೆ ಕಡಿಮೆ ಇದ್ರೆ ಅವುಗಳನ್ನು ಉತ್ಪಾದಿಸುವಂತಹ ಉತ್ಪಾದನಾಂಗಗಳಿಗೂ ಕೂಡ ಬೇಡಿಕೆ ಕಡಿಮೆ ಇರುತ್ತೆ ಅಂತೇಳಿ ಅರ್ಥ. ಜೊತೆಗೆ ಉತ್ಪಾದನಾಂಗಗಳ ಬೇಡಿಕೆ ಇತರೆ ಉತ್ಪಾದನಾಂಗಗಳನ್ನು ಕೂಡ ಅವಲಂಬಿಸಿರುತ್ತೆ. ಅಂದ್ರೆ ಈ ಉತ್ಪಾದನಾಂಗಗಳ ಬೇಡಿಕೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಪ್ರತ್ಯೇಕ ಬೇಡಿಕೆಯಾಗಿರುತ್ತೆ, ಜಂಟಿಗೆ ಬೇಡಿಕೆಯಾಗಿರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ಜಂಟಿ ಬೇಡಿಕೆ ಅಂತ ಹೇಳಿದ್ರೆ
ಯಾವುದೇ ಒಂದು ಸರಕನ್ನು ಉತ್ಪಾದಿಸಲಿಕ್ಕೆ ಕೇವಲ ಒಂದೇ ಉತ್ಪಾದನದಿಂದ ಸಾಧ್ಯವಿಲ್ಲ. ಇಲ್ಲಿ ಪ್ರಮುಖವಾಗಿ ಅನೇಕ ಉತ್ಪಾದನಾಂಗಗಳು ಭಾಗವಹಿಸಿ ಸರಕನ್ನು ಉತ್ಪಾದಿಸಬೇಕಾಗಿರೋದ್ರಿಂದ ಇತರೆ ಉತ್ಪಾದನಾಂಗಗಳ ಬೇಡಿಕೆ ಎಷ್ಟಿರುತ್ತದೆ ಆಧಾರದ ಮೇಲೆ ಒಂದು ನಿರ್ದಿಷ್ಟ ಉತ್ಪಾದನಾಂಗದ ಬೇಡಿಕೆ ನಿರ್ಧಾರ ಆಗುತ್ತೆ ಅಂತೇಳಿ ಅರ್ಥ. ಫಾರ್ ಎಕ್ಸಾಂಪಲ್, ಇಲ್ಲಿ ಭೂಮಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಅದರ ಜೊತೆನಲ್ಲಿ ಶ್ರಮಕ್ಕೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅಂತೇಳಿ ಅರ್ಥ. ಅದೇ ರೀತಿಯಲ್ಲಿ ಭೂಮಿ, ಶ್ರಮ, ಬೇಡಿಕೆ ಇವೆರಡಕ್ಕೂ ಬೇಡಿಕೆ ಜಾಸ್ತಿ ಆಗ್ತದೆ ಅಂತಂದ್ರೆ ಆಗ ಬಂಡವಾಳಕ್ಕೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿ ಅರ್ಥ. ಹಾಗಾಗಿ ಯಾವುದೇ ಒಂದು ಉತ್ಪಾದನಾಂಗಕ್ಕೆ ಸಾಮಾನ್ಯವಾಗಿ ಬೇಡಿಕೆ ಬರೋದಿಲ್ಲ, ಅದಕ್ಕೆ ಬದಲಾಗಿ ಇತರೆ ಉತ್ಪಾದನಾಂಗಗಳಿಗೆ ಇರುವಂತಹ ಬೇಡಿಕೆಯನ್ನು ಆಧರಿಸಿ ಯಾವುದೋ ಒಂದು ನಿರ್ದಿಷ್ಟ ಉತ್ಪಾದನಾಂಗದ ಬೇಡಿಕೆ ಅನ್ನುವಂಥದ್ದು ಇಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಆ ಕಾರಣದಿಂದಾಗಿ ಇಲ್ಲಿ ಉತ್ಪಾದನಾಂಗಗಳ ಬೇಡಿಕೆ ಒಂದು ಕಡೆ ಅವತರಿಸಿದ ಬೇಡಿಕೆಯಾದರೆ ಇನ್ನೊಂದು ಕಡೆ ಅದು ಜಂಟಿ ಬೇಡಿಕೆಯಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇಲ್ಲಿ ಜಂಟಿ ಬೇಡಿಕೆ ಅಂತ ಹೇಳಿದ್ರೆ ಇತರೆ ಉತ್ಪಾದನಾಂಗಗಳಿಗೆ ಬೇಡಿಕೆ ಇರೋ ಕಾರಣದಿಂದಾಗಿ ಯಾವುದೋ ಒಂದು ನಿರ್ದಿಷ್ಟ ಉತ್ಪಾದನಾಂಗಕ್ಕೆ ಬೇಡಿಕೆ ಬರೋದು ಅಂತೇಳಿ ಅರ್ಥ. ಹಾಗಾಗಿ ಈ ಉತ್ಪಾದನಾಂಗಗಳ ಬೇಡಿಕೆ ಒಂದು ಕಡೆ ಇತರೆ ಉತ್ಪಾದನಾಂಗಗಳ ಬೇಡಿಕೆಯನ್ನು ಅವಲಂಬಿಸಿರುತ್ತೆ, ಇನ್ನೊಂದು ಕಡೆ ಸರಕುಗಳ ಬೇಡಿಕೆಯನ್ನು ಅವಲಂಬಿಸಿರುತ್ತೆ. ಇದರ ಜೊತೆಗೆ ಉತ್ಪಾದನಾಂಗಗಳ ಬೇಡಿಕೆ ಉತ್ಪಾದನಾಂಗಗಳ ಬೆಲೆಯನ್ನು ಕೂಡ ಅವಲಂಬಿಸಿರುತ್ತೆ. ಅಂದ್ರೆ ಉತ್ಪಾದನಾಂಗಗಳಿಗಿರುವಂತಹ ಬೆಲೆ ಹೆಚ್ಚಿದ್ರೆ ಸಾಮಾನ್ಯವಾಗಿ ಅವುಗಳಿಗೆ ಬೇಡಿಕೆ ಕಡಿಮೆ ಇರುತ್ತೆ, ಉತ್ಪಾದನಾಂಗಗಳ ಬೆಲೆ ಕಡಿಮೆ ಇದ್ರೆ ಅವುಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ ಅಂತೇಳಿ ಅರ್ಥ. ಹಾಗಾಗಿ ಈ ಉತ್ಪಾದನಾಂಗಗಳ ಬೇಡಿಕೆ ಈ ರೀತಿಯಲ್ಲಿ ಒಂದು ಕಡೆ ಸರಕುಗಳ ಬೇಡಿಕೆಯನ್ನ, ಇನ್ನೊಂದು ಕಡೆ ಇತರೆ ಉತ್ಪಾದನಾಂಗಗಳ ಬೇಡಿಕೆಯನ್ನ, ಇನ್ನೊಂದು ಕಡೆ ಅವುಗಳಿಗೆ ದೊರೆಯುವಂತಹ ಬೆಲೆ ಅಥವಾ ಪ್ರತಿಫಲವನ್ನ ಅವಲಂಬಿಸಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಈ ಎಲ್ಲ ಅಂಶಗಳು ಈ ಉತ್ಪಾದನಾಂಗಗಳ ಬೇಡಿಕೆಯನ್ನು ನಿರ್ಧರಿಸ್ತವೆ ಅಂತೇಳಿ ಅರ್ಥ. ಇನ್ನು ಉತ್ಪಾದನಾಂಗಗಳ ಪೂರೈಕೆಯನ್ನು ನಾವು ನೋಡ್ಲಿಕ್ಕೆ ಹೋದಾಗ ಇಲ್ಲಿ ಹೆಸರೇ ಹೇಳ್ತಾ ಇದೆ. ಉತ್ಪಾದನಾಂಗಗಳ ಪೂರೈಕೆ ಅಂತಂದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನಾಂಗಗಳಿಗೆ ಎಷ್ಟು ಪ್ರಮಾಣದಲ್ಲಿ ಪೂರೈಸಲ್ಪಟ್ಟಿವೆ ಅನ್ನೋದಿದೆಯಲ್ಲ, ಇದನ್ನು ನಾವು ಉತ್ಪಾದನಾಂಗಗಳ ಪೂರೈಕೆ ಅಂತೇಳಿ ಕರಿತೀವಿ. ಅಂದ್ರೆ ಒಂದು ನಿರ್ದಿಷ್ಟ ಅವಧಿನಲ್ಲಿ ಒಂದು ರಾಷ್ಟ್ರದಲ್ಲಿ ಲಭ್ಯವಿರತಕ್ಕಂಥ ಉತ್ಪಾದನಾಂಗಗಳ ಪ್ರಮಾಣವೇ ಉತ್ಪಾದನಾಂಗಗಳ ಪೂರೈಕೆಯಾಗಿರುತ್ತೆ, ಅಥವಾ ಸಪ್ಲೈ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಇದನ್ನು ಕರೀಬಹುದು. ಹಾಗಾದ್ರೆ ಈ ಉತ್ಪಾದನಾಂಗಗಳ ಪೂರೈಕೆಯು ಕೂಡ ಪ್ರಮುಖವಾಗಿ ಉತ್ಪಾದನಾಂಗಗಳ ಬೆಲೆಯನ್ನು ಅವಲಂಬಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೇಗೆ ಅಂತಿದ್ದಾಗ ಉತ್ಪಾದನಾಂಗಗಳಿಗೆ ನೀಡುವಂತಹ ಬೆಲೆ ಅಥವಾ ಅವುಗಳ ಪ್ರತಿಫಲ ಏನಾದರೂ ಹೆಚ್ಚಾಗಿತ್ತು ಅಂತ ಹೇಳಿದ್ರೆ ಆಗ ಉತ್ಪಾದನಾಂಗಗಳ ಪೂರೈಕೆಯು ಕೂಡ ಹೆಚ್ಚಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಾರ್ಮಿಕರಿಗೆ ವೇತನ ಜಾಸ್ತಿ ಇದ್ರೆ ದುಡಿಯುವಂತಹ ವರ್ಗ ಅಥವಾ ಕಾರ್ಮಿಕರ ಸಂಖ್ಯೆಯು ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಈ ರೀತಿಯಲ್ಲಿ ಉತ್ಪಾದನಾಂಗಗಳ ಬೆಲೆ ಹೆಚ್ಚಿದ್ರೆ ಉತ್ಪಾದನಾಂಗಗಳ ಪೂರೈಕೆಯು ಕೂಡ ಹೆಚ್ಚಾಗಿರುತ್ತೆ, ಉತ್ಪಾದನಾಂಗಗಳ ಬೆಲೆ ಕಡಿಮೆ ಇದ್ರೆ ಉತ್ಪಾದನಾಂಗಗಳ ಪೂರೈಕೆಯು ಕೂಡ ಕಡಿಮೆ ಇರುತ್ತೆ ಅಂತೇಳಿ ಅರ್ಥ. ಜೊತೆಗೆ ಉತ್ಪಾದನಾಂಗಗಳ ಪೂರೈಕೆ ಕೇವಲ ಉತ್ಪಾದನಾಂಗಗಳ ಬೆಲೆ ಅಥವಾ ಪ್ರತಿಫಲವನ್ನು ಮಾತ್ರವೇ ಅಲ್ಲದೆ ಇನ್ನೂ ಅನೇಕ ಸಂಗತಿಗಳನ್ನ ಅದು ಅವಲಂಬಿಸತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಅದಕ್ಕೆ ಉತ್ತಮ ಉದಾಹರಣೆ ಕೊಡೋದಾದ್ರೆ ಈ ಉದಾಹರಣೆಗೆ ಶ್ರಮದ ಪೂರೈಕೆ ಕೇವಲ ಈ ಕಾರ್ಮಿಕರಿಗೆ ನೀಡುವಂತಹ ವೇತನ ಒಂದನ್ನೇ ಅವಲಂಬಿಸಿರುವುದಿಲ್ಲ. ಫಾರ್ ಎಕ್ಸಾಂಪಲ್, ಆ ರಾಷ್ಟ್ರದ ಜನಸಂಖ್ಯೆ ಪ್ರಮಾಣವನ್ನು ಅವಲಂಬಿಸಿರುತ್ತೆ, ರಾಷ್ಟ್ರದ ಭೌಗೋಳಿಕ ಸನ್ನಿವೇಶವನ್ನು ಅವಲಂಬಿಸಿರುತ್ತೆ, ರಾಷ್ಟ್ರದಲ್ಲಿರ್ತಕ್ಕಂಥ ಶಿಕ್ಷಣ ಮತ್ತು ಆರೋಗ್ಯದ ಸನ್ನಿವೇಶಗಳನ್ನು ಅವಲಂಬಿಸಿರುತ್ತೆ, ಶಿಕ್ಷಣ ಮತ್ತು ತರಬೇತಿಯನ್ನ ಅದು ಅವಲಂಬಿಸಿರುತ್ತೆ. ಈ ಎಲ್ಲ ಅಂಶಗಳು ಈ ಒಂದು ಉತ್ಪಾದನಾಂಗಗಳ ಪೂರೈಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಈ ಎಲ್ಲ ಅಂಶಗಳಿಂದಾಗಿ ಈ ಉತ್ಪಾದನಾಂಗಗಳ ಪೂರೈಕೆ ಪ್ರಮಾಣ ನಿರ್ಧಾರ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಉತ್ಪಾದನಾಂಗಗಳ ಬೇಡಿಕೆ ಹೇಗೆ ನಿರ್ಧಾರ ಆಗುತ್ತೆ, ಉತ್ಪಾದನಾಂಗಗಳ ಪೂರೈಕೆ ಹೇಗೆ ನಿರ್ಧಾರ ಆಗುತ್ತೆ ಎನ್ನುವುದನ್ನು ಪ್ರತ್ಯೇಕವಾಗಿ ತಿಳ್ಕೊಂಡ ನಂತರ ಇವೆರಡೂ ಸೇರಿ ಹೇಗೆ ಉತ್ಪಾದನಾಂಗಗಳ ಬೆಲೆಯನ್ನು ನಿರ್ಧಾರ ಮಾಡ್ತವೆ ಅನ್ನುವಂತಹ ವಿಷಯವನ್ನ ಒಂದು ರೇಖಾಚಿತ್ರದ ಮೂಲಕ ತುಂಬಾ ಸರಳವಾಗಿ ನಾವು ಅರ್ಥ ಮಾಡ್ಕೋಬಹುದಾಗಿರುತ್ತೆ. ನೋಡಿ, ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ನಾವು ಉತ್ಪಾದನಾಂಗಗಳ ಪ್ರಮಾಣವನ್ನು ಸೂಚಿಸಿದ್ದೀವಿ. ಅದೇ ರೀತಿಯಲ್ಲಿ OY ನಲ್ಲಿ ಉತ್ಪಾದನಾಂಗಗಳ ಬೆಲೆಯನ್ನ ಸೂಚಿಸಿದ್ದೀವಿ. ಇಲ್ಲಿ DD ರೇಖೆ ಉತ್ಪಾದನಾಂಗಗಳಿಗಿರತಕ್ಕಂತಹ ಬೇಡಿಕೆ ರೇಖೆಯಾಗಿರುತ್ತೆ. ಅದೇ ರೀತಿಯಲ್ಲಿ SS ಉತ್ಪಾದನಾಂಗಗಳ ಪೂರೈಕೆಯಾಗಿರುತ್ತೆ. ನೋಡಿ, ಈಗ ಉತ್ಪಾದನಾಂಗಗಳ ಪ್ರಮಾಣ OM ಆಗಿರೋ ಸಂದರ್ಭದಲ್ಲಿ OP ಬೆಲೆ ನಿರ್ಧಾರ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಉತ್ಪಾದನಾಂಗಗಳ ಬೇಡಿಕೆ DD ಮತ್ತೆ ಉತ್ಪಾದನಾಂಗಗಳ ಪೂರೈಕೆ SS ರೇಖೆಗಳೆರಡೂ ಕೂಡ ಈ ಬಿಂದುವಿನಲ್ಲಿ ಪರಸ್ಪರ ಛೇದಿಸಿರೋ ಕಾರಣದಿಂದಾಗಿ ಈ ಬಿಂದುವಿನಲ್ಲಿ ಇವುಗಳೆರಡೂ ಕೂಡ ಪರಸ್ಪರ ಸಮನಾಗಿವೆ ಅಂತೇಳಿ ಅರ್ಥ. ಹಾಗಾದ್ರೆ ಈ ಸಮನಾಗಿರ್ತಕ್ಕಂತಹ ಈ ಬಿಂದುವಿನಲ್ಲಿ ನಿರ್ಧಾರ ಆಗುವಂತಹ ಬೆಲೆ ಇದೆಯಲ್ಲ, ಇದನ್ನು ನಾವು ಸಮತೋಲನ ಬೆಲೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಈಗ ಸಮತೋಲನ ಬೆಲೆನಲ್ಲಿ ಉತ್ಪಾದನಾಂಗಗಳ ಸಮತೋಲನ ಪ್ರಮಾಣ OM ಆಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ ಅನ್ನುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಒಂದು ವೇಳೆ ಏನಾದರೂ ಉತ್ಪಾದನಾಂಗಗಳ ಬೆಲೆ OP ಇಂದ OP1ಗೆ ಹೆಚ್ಚಾದ್ರೆ ಅಥವಾ OP2ಗೆ ಕಡಿಮೆ ಆದ್ರೆ ಯಾವ ರೀತಿಯಲ್ಲಿ ಆ ಸಮತೋಲನ ಸ್ಥಿತಿ ಕದಲುತ್ತೆ ಅನ್ನುವುದನ್ನ ನಾವೀಗ ನೋಡ್ತೋಗೋಣ. ನೋಡಿ, ಈಗ ಉತ್ಪಾದನಾಂಗಗಳ ಬೆಲೆ OP ಇದ್ದದ್ದು OP1ಗೆ ಜಾಸ್ತಿ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಈಗ ಉತ್ಪಾದನಾಂಗಗಳ ಬೆಲೆ ಜಾಸ್ತಿ ಆದ್ರಿಂದ ಉತ್ಪಾದನಾಂಗಗಳಿಗೆ ಬೇಡಿಕೆ ಕಡಿಮೆ ಆಯಿತು, ಆದ್ರೆ ಉತ್ಪಾದನಾಂಗಗಳ ಪೂರೈಕೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಯಾಕೆಂತಂದ್ರೆ ಯಾವಾಗ ಬೆಲೆ ಜಾಸ್ತಿ ಆಯಿತು ಉತ್ಪಾದಕರು ಉತ್ಪಾದನಾಂಗಗಳನ್ನು ನೇಮಿಸಿಕೊಳ್ಳೋ ಪ್ರಮಾಣವನ್ನ ಕಡಿಮೆ ಮಾಡಿದ್ರು, ಆ ಕಾರಣದಿಂದಾಗಿ ಉತ್ಪಾದನಾಂಗಗಳಿಗೆ ಬೇಡಿಕೆ ಕಡಿಮೆ ಆಯಿತು. ಆದ್ರೆ ಬೆಲೆ ಜಾಸ್ತಿ ಆದ್ರಿಂದ ಈ ಉತ್ಪಾದನಾಂಗಗಳನ್ನು ಪೂರೈಸುವಂತರ ಸಂಖ್ಯೆ ಜಾಸ್ತಿ ಆಯಿತು, ಆ ಕಾರಣದಿಂದಾಗಿ ಉತ್ಪಾದನಾಂಗಗಳ ಪೂರೈಕೆ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ ಅನ್ನುವಂಥದ್ದು.
ಯಾವಾಗ ಉತ್ಪಾದನಾಂಗಗಳ ಬೆಲೆ ಒಪಿಯಿಂದ OP1ಗೆ ಜಾಸ್ತಿ ಆಯಿತು, ಆಗ ಬೇಡಿಕೆ ಕಡಿಮೆಯಾಗಿ ಪೂರೈಕೆ ಹೆಚ್ಚಿದ ಪರಿಣಾಮವಾಗಿ ಮತ್ತೆ ಉತ್ಪಾದನಾಂಗಗಳ ಬೆಲೆ ಏನಾಗುತ್ತೆ ಅಂತಂದ್ರೆ OPಯಿಂದ OP1ಗೆ ಹೆಚ್ಚಾಗಿತ್ತಲ್ಲ, ಮತ್ತೆ ಅದು OPಗೆ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇದಕ್ಕೆ ವಿರುದ್ಧವಾಗಿ ಒಂದು ವೇಳೆ OPಯಿಂದ ಉತ್ಪಾದನಾಂಗಗಳ ಬೆಲೆ OP1ಗೆ ಹೆಚ್ಚಾಗೋದು ಬದಲಾಗಿ OP2ಗೆ ಏನಾದರೂ ಕಡಿಮೆ ಆಯಿತು ಅಂತ ನಾವು ತಗೊಂಡ್ರೆ, ಆಗ ನೋಡಿ ಉತ್ಪಾದನಾಂಗಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ, ಉತ್ಪಾದನಾಂಗಗಳ ಪೂರೈಕೆ ಕಡಿಮೆ ಆಗುತ್ತೆ. ರೇಖಾಚಿತ್ರದಲ್ಲಿ ಗಮನಿಸಬಹುದು. ನೋಡಿ, ಈಗ ಉತ್ಪಾದನಾಂಗಗಳ ಬೆಲೆ OPಯಿಂದ OP2ಗೆ ಕಡಿಮೆ ಆಯಿತು, ಆದರೆ ಬೇಡಿಕೆ ಏನಾಯ್ತು ಈಗ ಹೆಚ್ಚಾಯಿತು. ಯಾಕೆ ಅಂತಂದ್ರೆ ಕಡಿಮೆ ಬೆಲೆಯಲ್ಲಿ ಉತ್ಪಾದನಾಂಗಗಳು ದೊರೆಯುವ ಕಾರಣದಿಂದಾಗಿ ಉತ್ಪಾದಕರು ಹೆಚ್ಚು ಉತ್ಪಾದನಾಂಗಗಳನ್ನು ಉತ್ಪಾದನೆಯಲ್ಲಿ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆ ಕಾರಣದಿಂದಾಗಿ ಉತ್ಪಾದನಾಂಗಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಆದರೆ ಯಾವಾಗ ಬೆಲೆ ಕಡಿಮೆ ಆಯಿತು ಅಥವಾ ತಮಗೆ ದೊರೆಯುವಂತಹ ಉತ್ಪಾದನಾಂಗಗಳ ಒಂದು ಪ್ರತಿಫಲ ಕಡಿಮೆ ಆಯಿತು, ಆಗ ಉತ್ಪಾದನಾಂಗಗಳ ಪೂರೈಕೆ ಪ್ರಮಾಣ ಏನಾಗುತ್ತೆ ಅಂತಂದ್ರೆ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಈ ರೀತಿಯಲ್ಲಿ ಮತ್ತೆ ಈಗ ಯಾವಾಗ ಉತ್ಪಾದನಾಂಗಗಳ ಪೂರೈಕೆ ಕಡಿಮೆ ಆಯಿತು, ಬೇಡಿಕೆ ಜಾಸ್ತಿ ಆಯಿತು, ಮತ್ತೆ ಉತ್ಪಾದನಾಂಗಗಳ ಬೆಲೆ ಏನಾಗುತ್ತೆ ಅಂತಂದ್ರೆ OP2 ಇಂದ ಮತ್ತೆ OPಗೆ ಹೆಚ್ಚಾಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಮತ್ತೇನಾದ್ರೂ OPಯಿಂದ OP1ಗೆ ಬೆಲೆ ಜಾಸ್ತಿ ಆದರೆ ಮತ್ತೆ ಯಥಾಸ್ಥಿತಿ, ಬೇಡಿಕೆ ಕಡಿಮೆ ಆಗುತ್ತೆ, ಪೂರೈಕೆ ಹೆಚ್ಚಾಗುತ್ತೆ, ಮತ್ತೆ ಬೆಲೆ OPಗೆ ಇಳಿಯುತ್ತೆ. ಒಂದು ವೇಳೆ OPಯಿಂದ OP2ಗೆ ಏನಾದರೂ ಮತ್ತೆ ಬೆಲೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಪೂರೈಕೆ ಕಡಿಮೆ ಆಗುತ್ತೆ, ಬೇಡಿಕೆ ಹೆಚ್ಚಾಗುತ್ತೆ, ಮತ್ತೆ ಯಥಾಸ್ಥಿತಿ ಅದು OPಗೆ ಬಂದು ನಿಲ್ಲಿಸ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಈ ರೀತಿಯಲ್ಲಿ ಸರಕುಗಳ ಬೆಲೆ ಹೇಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯಿಂದ ನಿರ್ಧಾರ ಆಗುತ್ತೋ ಅದೇ ರೀತಿಯಲ್ಲಿ ಉತ್ಪಾದನಾಂಗಗಳಿಗಿರುವಂತಹ ಬೇಡಿಕೆ, ಉತ್ಪಾದನಾಂಗಗಳ ಪೂರೈಕೆ ಇವೆರಡೂ ಸೇರಿ ಉತ್ಪಾದನಾಂಗಗಳ ಬೆಲೆಯನ್ನು ನಿರ್ಧಾರ ಮಾಡ್ತವೆ ಅನ್ನುವಂಥದ್ದೇ ಈ ವಿತರಣೆಯ ಆಧುನಿಕ ಸಿದ್ಧಾಂತ ಅಥವಾ ಹಂಚಿಕೆಯ ಆಧುನಿಕ ಸಿದ್ಧಾಂತದ ಸಾರಾಂಶ ಆಗಿರುತ್ತೆ. ಎಲ್ಲರೂ ಕೂಡ ಧನ್ಯವಾದಗಳು.